ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ರೊಕ್ಕಾಟಿಕ್ ಯೂಟ್ಯೂಬ್ ನಾನು ಮನ ನೆಕ್ಸ್ಟ್ ಇವತ್ತಿನ ನುಡಿಯಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ನಿಮ್ಮೊಂದು ಹಳೆಯ ಸ್ನ್ಯಾಪ್ಚಾಟ್ ಅಕೌಂಟನ್ನು ಹೇಗೆ ರಿಕವರಿ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ನೋಡ್ತೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಆಲ್ ನೋಟಿಫಿಕೇಶನ್ ಮಿಲ್ಟ್ ಮಾಡ್ಕೊಳ್ಳಿ. ನೀವು ಹೇಗೆ ಮಾಡಿದ್ರೆ ನಾನು ಹಾಕಿ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಬನ್ನಿ ಇವತ್ತಿನ ನೋಡಿ ಸ್ಟಾರ್ಟ್ ಮಾಡೋಣ. ನನ್ನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದರೂ ಹೋಗ್ಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಅದೇ ರೀತಿಗೆ ನನ್ನೊಂದು ಸ್ನ್ಯಾಪ್ಚಾಟ್ ಐಡಿಯನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲೇ ಕೊಟ್ಟಿರ್ತೀನಿ. ನೀವು ಬೇಕಾದರೂ ಹೋಗ್ಬಿಟ್ಟು ಫಾಲೋ ಕೂಡ ಮಾಡ್ಬೋದು. ಈಗ ಬನ್ನಿ ಇವತ್ತಿನ ನೋಡಿ ಸ್ಟಾರ್ಟ್ ಮಾಡೋಣ. ನೀವು ಮೊದಲದಾಗಿ ನೋಡ್ತಿರ್ಬೋದು, ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟನ್ನು ಅಂದರೆ ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ₹100 ಓಪನ್ ಆಗುತ್ತೆ. ನಂತರ ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು, ಇಲ್ಲಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ₹100 ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೀವು ಮೇಲ್ಗಡೆ ನೋಡ್ತಿರ್ಬೋದು ಯೂಸರ್ ನೇಮ್ ಅವ್ರ ಇಮೇಲ್ ಅಂತ ತೋರಿಸಿದೆ. ನಿಮ್ಮೊಂದು ಯೂಸರ್ ನೇಮ್ ಅಥವಾ ನಿಮ್ಮೊಂದು ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ ನೀವು. ಈಗ ನನ್ನೊಂದು ಯೂಸರ್ ನೇಮನ್ನು ಈಗ ನಾನು ಎಂಟರ್ ಮಾಡ್ತಿದ್ದೇನೆ. ನಿಮ್ಮೊಂದು ಯೂಸರ್ ನೇಮನ್ನು ಎಂಟರ್ ಮಾಡಿದ ನಂತರ ನೋಡ್ತಿರ್ಬೋದು, ಇಲ್ಲಿ ನೀವು ಕೆಳಗಡೆ ಪಾಸ್ವರ್ಡ್ ಅಂತ ನಿಮಗೊಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ನೋಡ್ತಿರ್ಬೋದು, ಇಲ್ಲಿ ನೀವು ಕೆಳಗಡೆ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ನಿಮಗೊಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡ್ತಿರ್ಬೋದು ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ನಿಮಗೊಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿದ ನಂತರ ನೋಡ್ತಿರ್ಬೋದು, ನಿಮಗೆ ಫೋನ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಅದೇ ರೀತಿ ನೋಡ್ತಿರ್ಬೋದು ಕೆಳಗಡೆ ಇಮೇಲ್ ಅಂತ ನಿಮಗೊಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಕೌಂಟು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿದ್ದರೆ ನೀವು ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ನೀವು ಇಮೇಲ್ ಅಡ್ರೆಸ್ಗೆ ಲಿಂಕ್ ಆಗಿದ್ದರೆ ನೀವು ಇಲ್ಲಿ ಇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಫೋನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೀವು ಫೋನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ₹100 ಓಪನ್ ಆಗುತ್ತೆ. ನಂತರ ನೋಡ್ತಿರ್ಬೋದು ಮೇಲ್ಗಡೆ ನಿಮ್ಮೊಂದು ಮೊಬೈಲ್ ನಂಬರ್ ತೋರಿಸಿದೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ಕೆಳಗಡೆಯಲ್ಲಿ ನೀವು ಸಬ್ಮಿಟ್ ಅಂತ ನೀವು ಒಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿದ ನಂತರ ನೋಡ್ತಿರ್ಬೋದು ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು OTP ಬಂದು ಅದು ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ನಿಮಗೆ ಮೇಲ್ಗಡೆ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ಅದೇ ರೀತಿ ಕೆಳಗಡೆ ನಿಮಗೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ನಿಮಗೆ ತೋರಿಸ್ತಿದೆ ಅಂತ ಹೇಳ್ಬೋದು. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನೋಡ್ತಿರ್ಬೋದು, ನಿಮಗೆ ಬೇಕಾದ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಅದೇ ಪಾಸ್ವರ್ಡನ್ನು ಇಲ್ಲಿ ನೀವು ಮತ್ತೆ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ನಿಮಗೊಂದು ತೋರಿಸಿದೆ ನೋಡ್ತಿರ್ಬೋದು. ನೀವು ಅಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಪಾಸ್ವರ್ಡನ್ನು ಎಂಟರ್ ಮಾಡ್ತೀನಿ. ನೀವು ಬೇಕಾದ ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ನೋಡ್ತಿರ್ಬೋದು ನಿಮಗೆ ಈ ರೀತಿ ₹100 ಓಪನ್ ಆಗುತ್ತೆ. ನಂತರ ನೋಡ್ತಿರ್ಬೋದು ನೀವು ಕೆಳಗಡೆ ಸಬ್ಮಿಟ್ ಅಂತ ನಿಮಗೊಂದು ಆಪ್ಷನ್ ತೋರಿಸಿದ್ರೆ ನೋಡ್ತಿರ್ಬೋದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಮತ್ತೆ ಈ ರೀತಿ ₹100 ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನೋಡ್ತಿರ್ಬೋದು, ನೀವು ಅವಾಗಲ್ಲಿ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಂಡಿದ್ದೆ ನೋಡಿ, ಅದೇ ಒಂದು ಪಾಸ್ವರ್ಡನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಆ ಪಾಸ್ವರ್ಡನ್ನು ಈಗ ನಾನು ಎಂಟರ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಆ ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಕೆಳಗಡೆ ಲಾಗಿನ್ ಅಂತ ನಿಮ್ಮೊಂದು ಆಪ್ಷನ್ ತೋರಿಸಿದ್ರೆ ನೋಡ್ತಿರ್ಬೋದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಲಾಗಿನ್ ಆಗಿದೆ ಅಂತ ಹೇಳ್ಬೋದು. ನೀವು ಹೀಗೆ ಮಾಡಿಬಿಟ್ಟು ನಿಮ್ಮೊಂದು ಹಳೆಯ ಸ್ನ್ಯಾಪ್ಚಾಟ್ ಅಕೌಂಟನ್ನು ಇಲ್ಲಿ ನೀವು ರಿಕವರಿ ಮಾಡ್ಬೋದು ಅಂತ ಹೇಳ್ಬೋದು. ಇಷ್ಟು ಇವತ್ತಿನ ನೋಡಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.